ಮಾದಕ ವಸ್ತುಗಳ ಸಂಗ್ರಹ ಅಡ್ಡೆಗಳಾಗ್ಬಿಟ್ಟಿವೆ ಈ ಪಿಜಿಗಳು. ಪಿಜಿ ಮಾಲೀಕರಿಗೆ ಕಾನೂನು ಪಾಠವನ್ನು ಮಾಡಿದ್ದಾರೆ ಪೊಲೀಸರು. ವಿದೇಶಿ ಪ್ರಜೆಗಳ ಮಾಹಿತಿ ಕೊಡಬೇಕು ಅಂತೇಳಿ ಪೊಲೀಸರು ಈಗ ಸೂಚನೆ ಕೊಟ್ಟಿದ್ದಾರೆ. ಕಾನೂನು ಬಾಹಿರ ಚಟುವಟಿಕೆ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಸೂಚನೆ ಹೋಗಿದೆ ಪಿಜಿ ಮಾಲೀಕರಿಗೆ. ಸೋಲದೇವನಹಳ್ಳಿ ಇನ್ಸ್ಪೆಕ್ಟರ್ ರಘು ಅವರಿಂದ ವಾರ್ನಿಂಗ್ ಮಾಡಲಾಗಿದೆ. ಪಿಜಿ ಮಾಲೀಕರು ಪೊಲೀಸರಿಗೆ ಮಾಹಿತಿ ನೀಡುವಂತೆ ಪಾಠವನ್ನು ಮಾಡಲಾಗಿದೆ. ಅಂದರೆ ಈಗ ವಿದೇಶದಿಂದ ಬರುವಂಥ ಪ್ರಜೆಗಳೇನಿರ್ತಾರಲ್ಲ, ಒಂದು ಪಿ ಜಿಗೆ ಒಂದು 5,000 ಅಂತ ಅಂದ್ಕೊಳ್ಳೋಣ. 5,000 ಜಾಗದಲ್ಲಿ 10,000 ಕೊಡ್ತೀನಿ ಅಂತ ಹೇಳಿದರೆ ಆತನಿಗೆ ಬಿಟ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ಪಿ ಜಿಗಳು ಹೆಂಗಿದೆ, ಸರಿಯಾದ ರೀತಿಯಲ್ಲಿ ನಿಯಮಗಳನ್ನು ಪಾಲಿಸ್ತಿಲ್ಲ. ಯಾವುದೋ ಒಬ್ಬ ವ್ಯಕ್ತಿ 5,000 ಜಾಗದಲ್ಲಿ 10,000 ಕೊಡ್ತೀನಿ ಅಂದರೆ ಆತ ಏನು ಬೇಕಾದರೂ ಮಾಡಬಹುದು ಅನ್ನೋ ರೀತಿಯಲ್ಲಿ ಪಿ ಜಿಯಲ್ಲಿ ನಡೀತಾ ಇದೆ. ಪಿ ಜಿ ಮಾಲೀಕರಿಗೆ ಈಗ ಕಾನೂನು ಪಾಠವನ್ನು ಮಾಡಿರುವಂಥದ್ದು. ಪಿ ಜಿಗಳಲ್ಲಿ ಈ ಮಾದಕ ವಸ್ತುಗಳ ಸೇವನೆ ಮತ್ತು ಸಂಗ್ರಹಣೆ ಜಾಸ್ತಿ ಆಗ್ತಾ ಇದೆ ಅನ್ನೋದು. ವಿದೇಶಿ ಪ್ರಜೆಗಳು ನೆಲೆಸಿರುವಂತಹ ಪಿ ಜಿಗಳು ಏನಿದಾವಲ್ಲ ಅದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತೇಳಿ ಪಿ ಜಿ ಮಾಲೀಕರಿಗೆ ಈಗ ಪೊಲೀಸರಿಂದ ನೇರವಾಗಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಎಲ್ಲ ಪಿ ಜಿ ಮಾಲೀಕರನ್ನು ಕರೆಸಿ ಇದರ ಬಗ್ಗೆ ಸಭೆ ಮಾಡಲಾಗಿದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಂದರೆ ಅಲ್ಲಿ ಪಿ ಜಿಯಲ್ಲಿ ಏನು ಆಗಬಾರ್ದು ಅದೆಲ್ಲವೂ ಆಗ್ತಿದೆ ಅಂತ ಅರ್ಥ. ಮಾದಕ ವಸ್ತುಗಳ ಸೇವನೆ ಆಗ್ತಾ ಇದೆ, ಸಂಗ್ರಹಣೆ ಆಗ್ತಾ ಇದೆ. ಹಾಗಾದರೆ ಎಲ್ಲಿಂದ ಬರ್ತಾ ಇದೆ? ಯಾವುದೋ ಒಬ್ಬ ಪ್ರಜೆ ವಿದೇಶದಿಂದ ಬಂದುಬಿಟ್ಟು ಅಥವಾ ಬೇರೆ ರಾಜ್ಯದಿಂದ ಬಂದು 5,000 ಜಾಗದಲ್ಲಿ 10,000 ಕೊಡ್ತೀನಿ, ನನಗೆ ಸಪ್ರೇಟ್ ಒಂದು ರೂಮ್ ಬೇಕು ಅಂತ ಹೇಳಿದಾಗ ಕೆಲವೊಂದಿಷ್ಟು ಪಿ ಜಿಗಳಲ್ಲಿ ಈ ರೀತಿಯ ಇದೆ. ಮಾಲೀಕರು ಬಿಟ್ಕೊಡ್ತಾರೆ. ಯಾಕೆ? ಮಾಲೀಕರಿಗೆ ಬೇಕಾಗಿರೋದು ದುಡ್ಡು. ಹಂಗೆ ಆರೋಪ ಕೇಳಿ ಬರ್ತಾ ಇದೆ. ಲಾಂಗ್ ಡಿಸ್ಟೆನ್ಸ್ ಇದೆ ಅಂತ ಅಷ್ಟು ಸಿಟಿ ಒಳಗೆ ಹೋದರೆ 5 ನಿಮಿಷದೊಳಗೆ ಬರ್ತಾರೆ, ಗೊತ್ತಾಯ್ತು? ಹಾಗಾಗಿ ನೀವು ಫೋನ್ ಮಾಡಿ ಪ್ರತಿ ಬಾರಿ ಮಾಡ್ತೀರಿ ಅಂತೇನು ಯಾವುದೇ ಮುಜುಗರ ಪಡ್ಕೋಬೇಡಿ. ಅದೇನು ಯಾವುದೂ ರೆಕಾರ್ಡ್ ಆಗಲ್ಲ. ಈ ಫೋನ್ ಪ್ರತಿ ಬಾರಿ ಬರ್ತೈತೆ ಅಂತ ನಿಮ್ಗೆ ಕೇಳಲ್ಲ. ಕಂಪ್ಲೇಂಟ್ ಬಂದಾಗ ಹೌದು ಸರ್ ಇಲ್ಲಿದ್ದರೂ ಬಂದಿದ್ದಾರೆ, 10 ಸತಿ ಓಡಾಡಿದ್ರೆ ಚೀಪ್ ಅವನು ಎಲ್ಲಿರ್ತಾನೆ? ನೀವು ಫಾಲೋ ಮಾಡಿ. ಇನ್ನೊಬ್ಬ ನನ್ನ ಮನೆ ಕೊಡೋದು ಕಂಟ್ರೋಲ್ ಮಾಡೋಕ್ಕಾಗ್ತಲ್ಲ. ಇವು ಪಬ್ಲಿಕ್ ಇಲ್ಲಿ ಬಂದಿದ್ದೀರಾ, ನಿಮಗೆ ಕೇಳ್ತಾ ಇದ್ದೀನಿ. ನೀವು ಪಿ ಜಿ ನೀವು ಬಾಡಿಗೆ ಮನೆ ಮಾಡಿದರೆ ನಿಮ್ಮನ್ನು ನಾನು ಕೇಳೋಕ್ಕಾಗ್ತಿರ್ಲಿಲ್ಲ. ನೀವು ಒಂದು ಕಂಟ್ರೋಲಿಗೆ ಬಂದಿದ್ದೀರಿ. ಯಾಕೆ ಕಂಟ್ರೋಲಿಗೆ ಬಂದಿದ್ದೀರಿ? ನೀವು ಫರ್ಮ್ ನಡೆಸ್ತಾ ಇದ್ದೀರಿ. ನಿಮ್ಮದು ಪಬ್ಲಿಕ್ ಆಗಿಬಿಟ್ಟಿದೆ. ನಾನು ಪ್ರೈವೇಟ್ ಪ್ರಾಪರ್ಟೀಸ್ ನಾನು ಬಾಡಿಗೆ ಇದ್ದೀನಿ ಅಂತ ನಾನು ಅವನು ಕರೆದು ಹೇಳಿ ಅದನ್ನು ಒಂದು ಹಂತಕ್ಕೆ ಪಿ ಜಿ ಅವ್ರಿಗೆ ಆದಮೇಲೆ ಎಲ್ಲ ತರಿಸ್ತೀನಿ, ಅದು ಬಿಡೋದಿಲ್ಲ. ಎಲ್ಲರೂ ಹುಡುಗಿದ್ದಾರೆ ಇಲ್ಲ, ಈಗ ಎಷ್ಟು ಜನ ಹುಡುಗಿದ್ದಾರೆ? ಕೆಲಸ ಮಾಡಿ ನಾಳೆಯಿಂದ ಮುಚ್ಚಿಬಿಟ್ಟು ಆಮೇಲೆ ಫಂಕ್ಷನ್ ಸ್ಟಾರ್ಟ್ ಮಾಡಿ.